ಓ ಕಡೆ ಯಾಕೆ ಯಶ್ವಾ, ಹೌದಲ್ವಾ? ಮೊದಲನೇ ದೀಪಾವಳಿ ಮಗಳವಳಿನ ಚೆನ್ನಾಗಿ ಕಳಿಸ್ಕೊಟ್ಟೆ. ಗುಡ್ ಗುಡ್ ಗುಡ್, ಆಗ್ಲಪ್ಪ. ಓಕೆ ಓಕೆ, ಇಡೆಯ. ಸೂರ್ಯ ಬಾಯ್ಲೆ. ಏನಪ್ಪ? ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಬಾರ್ದು. ಆ ಬೆಳಕನ್ನು ನಂಬ್ಕೊಂಡು ತುಂಬಾ ಜನ ಜೀವಿಗಳು ಬದುಕ್ತಾ ಇರ್ತವೆ. ಇದನ್ನೇ ನಾನು ಮೀನಂಗೆ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ. ನೀನು ಯಾರಿಗೆ ಬೇಕಾದ್ರೂ ಸಮಾಧಾನ ಮಾಡ್ಬೋದು, ಆದ್ರೆ ನಿನಗೂ ಒಬ್ರು ಸಮಾಧಾನ ಮಾಡೋರು ಬೇಕಲ್ಲಪ್ಪ. ನಿಮ್ಮ ಅಮ್ಮನ ಬಾಯಿಗೆ ಲಂಗು ಲಗಾಮು ಏನೂ ಇಲ್ಲ ಕಣ. ಹೆಂಡ ಹಾಕ್ಬಿಡ್ದು ಮಂಗ ಅದು. ಅವಳು ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಕ್ಕಂದ. ಏನು ಇಲ್ಲದೆ ಓಡಾಡ್ತಾ ಇದ್ದವನು ಈಗ 2 ಕಾರಿನ ಮಾಲೀಕ ಆಗಿದೆಯಾ. ನಿನ್ ಜೊತೆ ಯಾರೇ ಟ್ರಿಪ್ಗೆ ಬಂದ್ರು ಮತ್ತೆ ಇನ್ನೊಂದ್ಸರಿ ಟ್ರಿಪ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ, ಬರ್ತಾರೆ. ಅದಕ್ಕೆ ಕಾರಣ ಏನ್ ಹೇಳು? ನಿನ್ನ ನಡವಳಿಕೆ. ಸಮಯ ಕೆಟ್ಟದ್ದು ಅಷ್ಟೇ, ಆದ್ರೆ ಅದನ್ನ ಮೀರಿ ನಾವು ನಿಂತ್ಕೋಬೇಕು. ನನ್ನ ಟೈಮ್ ಯಾವಾಗ್ಲೂ ಕೆಟ್ಟದಾಗೇ ಇರತ್ತಪ್ಪ. ಮೋಸ್ಟ್ಲಿ ಬ್ರಹ್ಮ ನನ್ನ ಹಣೆ ಬರೆ ಬರಿಬೇಕಾದ್ರೆ ಕಷ್ಟಪಟ್ಟು ಬರೆಯೋಣ ಅನ್ನೋದ್ರ ಬದಲು ಕಷ್ಟ ಕೊಟ್ಟು ಬರೆಯೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ. ಈಗ ರಾಯರೇ ಕಾಪಾಡ್ಬೇಕು ನನ್ನನ್ನ. ಕಷ್ಟದಲ್ಲಿರೋರ್ನ ಯಾವತ್ತೂ ರಾಯರು ಕೈ ಬಿಡಲ್ಲಪ್ಪ. ಆದ್ರೆ ಒಂದು ಮಾತು ಸೂರ್ಯ, ಈ ಭೂಮಿಲಿ ಅತಿ ಹೆಚ್ಚು ಕಷ್ಟಪಡೋರ ಸಾಲಲ್ಲಿ ರಾಯರು ಇದ್ದಾರೆ. 3 ದಿನಕ್ಕೆ 1 ದಿನ 1 ಹೊತ್ತು ಊಟ ಮಾಡ್ತಿದ್ದವರು ಮಕ್ಕಳಿಗೆ ವೇದ ಹೇಳ್ಕೊಟ್ಟು ಅವ್ರ ಮನೆಯಿಂದ ದವಸಾದಾನ ಬಂದ್ರಷ್ಟೇ ಇವ್ರ ಬದುಕು ಮುಂದಕ್ಕೆ ಹೋಗುತ್ತೆ. ಸಂಸಾರ ಮಾಡೋ ಹೊತ್ತಿನಲ್ಲಿ ಪಾಪ ಸನ್ಯಾಸತ್ವ ತಗೊಂಡ್ರು. ಕಣ್ಣು ಮುಂದೆ ಹೆಂಡತಿ ಪ್ರಾಣ ಬಿಟ್ಟರು ಇವ್ರು ಕಣ್ಣೀರು ಹಾಕುವಾಗಿರ್ಲಿಲ್ಲ. ಊರೂರು ಅಲೆದು ಧರ್ಮಾನ್ ಕಾಪಾಡದಂತಹ ಧರ್ಮಾತ್ಮ ಕಣಪ್ಪ ಅವರು. ಕಷ್ಟ ಕೋಟಲಿಗಳು ಆ ದೇವ್ರನ್ನೇ ಬಿಟ್ಟಿಲ್ಲ. ನಾವು ಸಾಮಾನ್ಯ ಮನುಷ್ಯರು ಕಣ. ಯಾವ ಗಳಿಗೆಯಲ್ಲಿ ಆ ರಾಯರ ಹೆಸರೆತ್ತಿದೆಯೋ ಕಾಣೆ. ಖಂಡಿತ ರಾಯರಿದ್ದಾರೆ, ರಾಯರಿದ್ದಾರೆ, ಅವರೇ ನಿನ್ನ ಕಾಪಾಡ್ತಾರೆ ಕಣ. ಸರಿನಪ್ಪ, ಆಯ್ತು, ನೋಡೋಣ. ಸೂರ್ಯ, ನೀನ್ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಂದ. ಏನೇ ಕಾರಣಕ್ಕೂ ತಲೆ ತಗ್ಗಿಸ್ಬೇಡ, ನೀನು ಆರಾಮಾಗಿರು. ನನ್ನನ್ನ ಯಾರು ನಂಬಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ. ನನ್ನ ದೇವರು ನನ್ನ ನಂತಲ್ಲ, ನನಗಷ್ಟು ಸಾಕಪ್ಪ, ನಿಜಲು ಅಷ್ಟು ಸಾಕು. ಎತ್ತು ಎಮ್ಮೆ ಹಸು ಕತ್ತೆಗಳ ದಿನೇಶ ದುಡಿಯೋದು. ಈ ಕಾಗೆನೂ ಕೆಲ್ಸಕ್ಕೆ ಹೋಗ್ಬಾರ್ದು, ಕಾಗೆ ಫ್ರೆಂಡ್ಸು ಹೋಗ್ಬಾರ್ದು. ಜೀವನ ನಡೀತಿಲ್ವಲ್ಲ, ಗೇರ್ ಹಾಕೋದು ತಾನೇ ರೋಹಿಣಿ ಮನೆ ಕಡೆ. ಬೇಡ ಅಂತ ತಡೆದಿರೋದು ನೀನ್ ತಾನೆ. ಇಲ್ಲಾಂದಿದ್ರೆ ದುಡ್ಡು ಯಾವತ್ತೂ ಬಂದು ನನ್ನ ಕೈ ಸೇರಿರೋದು. ಬಿಡು ಮಗ, ನಿನಗ್ ದುಡ್ಡು ಎಷ್ಟು ಮುಖ್ಯನೋ ನನಗ ಆ ಸೂರ್ಯನ ಬ್ಲಡ್ಡು ಅಷ್ಟೇ ಮುಖ್ಯ. ಏನೀಗ ದುಡ್ಡು ತಾನೆ, ಇವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅದ ಹೇಗೆ ಅಂದ್ರೆ ರೋಹಿಣಿ ಬರ್ತಾವಳ. ದಿನೇಶ, ದುಡ್ಡು ಬರೋ ಟೈಮ್ ಆಯ್ತು, ಒಳಗೋಗಪ್ಪ. ಓ ಬನ್ನಿ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಏನ್ ಬರಕ್ ಹೇಳಿದ್ದು? ಇರಮ್ಮ, ಬಂದಿದ ತಕ್ಷಣ ವ್ಯವಹಾರನ. ಕೂಲ್ ಡ್ರಿಂಕ್ಸ್ ಕುಡಿದ್ಯಾ? ಬೇಡ. ಹೇಳ್ನೀರು? ಬೇಡ. ಕರ್ಸಿದ ವಿಷಯ ಏನು ಅಂತ ಹೇಳು ಸುಬ. ಪದೇ ಪದೇ ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಡ. ಯಾರಾದ್ರೂ ನನ್ನ ಇಲ್ಲಿ ನೋಡಿದ್ರೆ ನನ್ನ ಜೀವನ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಪಿತೃಪಕ್ಷ ಟೈಮಲ್ಲಿ ಈ ಕಾಗೆನ ಹುಡ್ಕೊಂಡ್ ಬಂದಿದ್ದು ನೀನೇ ರೋಹಿಣಿ. ಈಗ ಸ್ವಂತ ಪಕ್ಷನ ಕಟ್ಕೊಂಡು ನಾನೇ ಮೈಲಿಗೆ ನಾನ್ ಮಾತಾಡ್ತಿದ್ಯಾ. ಆಯ್ತು ಬಿಡು. ಏನಿದು? ಗೋಲ್ಡ್ ಇಸ್ ಗೋಲ್ಡ್ ಕೇಳಿದ್ದಮ್ಮ. ಇದು ಹಾಗೆ, ಈ ಗೋಲ್ಡ್ ಇಸ್ ಗೋಲ್ಡ್ ಹಳೆ ಕಾಲದ ಸರ ತುಂಬಾ ಬೆಲೆ ಬಾಳುತ್ತೆ. ಪಾಲಿಶ್ ಹಾಕೊಂಡ್ರೆ ಇವತ್ತಿನ ಚೈನ್ ಅನ್ಸುತ್ತೆ. ಬೇಕಂದ್ರೆ ಡಿಸೈನ್ ನೋಡು, ಚೆನ್ನಾಗಿದೆ. ಆದ್ರೆ ನನಗೆ ಯಾಕೆ ತೋರಿಸ್ತಿದ್ಯಾ? ತಗೊಳ್ಳಿ ಅಂತ. ಗಂಡಸ್ರು ಹಾಕೊಳ್ಳೋದಾಗಿದ್ರೆ ನಾನೇ ಹಾಕೊಳ್ತಿದ್ದೆ. ಇದು ಲೇಡೀಸ್ ಚೈನು, ತುಂಬಾ ಬೆಲೆ ಬಾಳುತ್ತೆ. 3 ಲಕ್ಷ. ಸತ್ಯ ಹರಿಶ್ಚಂದ್ರನ್ ತರ ನನ್ನೇ ತಗೊಂಡ್ ಹೋಗಿ ಮಾರ್ಕೊಂಡ್ರು ಅಷ್ಟ್ ದುಡ್ಡು ಸಿಗುತ್ತೆ ಅನ್ನೋ ಗ್ಯಾರಂಟಿ ನನಗಿಲ್ಲ. ನೀನೇ ಮಾತಾಡ್ತಿರೋದು. ಬಂಗಾರದ ಬೊಂಬೆ ಕಣಮ್ಮ ನೀನು. ಆಯ್ತು, ನಮ್ಮೋರು ನಮಗ್ ಬೇಕು ಅಂದಾಗ ಸಹಾಯ ಮಾಡಿರೋರು ಅನ್ಕೊಂಡು 1 ಲಕ್ಷಕ್ಕೆ ಕೊಡ್ತೀನಿ, ತಗೊಮ್ಮ. 3 ಲಕ್ಷದನ್ನ 1 ಲಕ್ಷ ಅಂತಿದ್ಯಾ? ಹಾಗಾದ್ರೆ ಇದು ಕಾಗೆ ಕೊಡ್ತಿರೋ ಬಂಗಾರ ಅಷ್ಟೇ, ಕಾಗೆ ಬಂಗಾರ ಅಲ್ಲ. ಪ್ಯೂರ್ ಗೋಲ್ಡ್, ಹಾಲ್ ಮಾರ್ಕ್ ಇದೆ, ನೋಡ್ಕೋ. ಆದ್ರೂ 1 ಲಕ್ಷ ಆಗತ್ತೆ. ಇಷ್ಟು ಬೆಳೆ ಬಾಳೋದನ್ನ ಕಡಿಮೆ ರೇಟ್ ಕೊಡ್ತಾ ಇದ್ದೀನಿ. ಬ್ಯಾಟ್ ಯಾವಾಗ್ಲೂ ಸಿಗಲ್ಲ, ಸಿಗ್ದಾಗ ಸೆಂಚುರಿ ಹೊಡ್ಕೊಂಡ್ಬಿಡ್ಬೇಕು. ಸರಿ, ಆದ್ರೆ ಸಡನ್ ಆಗಿ ಇದನ್ನ ತಗೋಬೇಕು ಅಂತಂದ್ರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಟೈಮ್ ಅಂದ್ರೆ ಸರಿ, ತುಂಬಾ ಟೈಮ್ ಅಂದ್ರೆ ಆಗಲ್ಲ. ಇನ್ನೊಂದಿಬ್ರು ಕೇಳಿದ್ರು, ಅವ್ರಿಗೆ ಕೊಟ್ರೆ ವ್ಯವಹಾರ ಆಗತ್ತೆ. ನಮ್ದು ನಿಮ್ದು ವಿಶ್ವಾಸ, ನಿಮ್ಗೆ ಸಿಗಿ ಅಂತ ಆಸೆ ಪಡ್ತಿದ್ದೀನಿ. ಆದ್ರೂ 3 ಲಕ್ಷದನ್ನ ನೀನು 1 ಲಕ್ಷಕ್ ಮಾರ್ತಿದ್ಯಾ ಅಂದ್ರೆ? ಈ ಅಷ್ಟ ಕುಂಕುಮ ತಗೊಂಡ್ರ ತಗೊಂಡೋಗ್ಲಿ. ನೀನ್ ಅದಕ್ಕೆಲ್ಲ ಹಾಕಮ್ಮ, ನಿನ್ ಚಿನ್ನ ಎಲ್ಲ ನಿಂಗೆ ಸೆಟ್ ಆಗೋದಿಲ್ಲ. ಹೋಗೋಗ್, ನಮ್ಮವ್ರನ್ನ ನೋಡಿದ್ರೆ ಹಿಂಗೆ. ಸರಿ ಸರಿ, 1 ವಾರ ಟೈಮ್ ಕೊಡು.
ಅಷ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಬರ್ತೀನಿ. 1 ವಾರನಾ? ಜಾಸ್ತಿ ಆಗುತ್ತೆ. ಸರಿ ಆಯ್ತು ಹೋಗು, ವಾರ ನೋಡ್ತೀನಿ, ಇಲ್ಲಾಂದ್ರೆ ಮಾರಾಕ್ತೀನಿ. ಬೇಡ ಬೇಡ, ನಾನೇ ತಗೋತೀನಿ. ಸರಿ, ಈಗ ಹೊರಡ್ತೀನಿ. ಆಯ್ತಮ್ಮ, ಹೊರಡು. ಒಳ್ಳೇದಾಗಿ. ನಾನ್ ಕೇಳಿದ್ರೆ ದುಡ್ಡು ಇಲ್ಲ ಅಂತಾಳೆ. ನಾನ್ ಕೇಳಿದ್ರು ಅದನ್ನೇ ಹೇಳ್ತಿದ್ಲು. ಚಿನ್ನ ನೋಡಿದ್ಲಲ್ವಾ, ಕರಗ್ಬಿಟ್ಲು. ಹಲೋ, ಹೇಳಿರೋ. ಏ, ಬಿಸಿ ಇದ್ದೇನೆ? ಇದ್ರು ಮಾತಾಡ್ತೀನಿ, ಹೇಳು. ಏನಿಲ್ಲ ಕಡೆ, ಅದು ಕಾಗೆ ಸ್ವಲ್ಪ ಆಫೀಸ್ಗೆ ಹೋಗಿದ್ದೆ. ಯಾಕೆ? ಅವ್ನ್ ಸವಾಸ ಬೇಡ ಕಣೆ, ಕೊಳ್ಳಿಗ್ ದೆವ್ವ ಇದ್ದಂಗ ಅವನು. ತಾಯಿ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊತೀಯಾ? ಸರಿ ಹೇಳಮ್ಮ. 3 ಲಕ್ಷ ಬೆಲೆ ಬಾಳೋ ಚೈನು ಅವನ ಹತ್ರ ಇದೆ ಕಣೆ, ಅದನ್ನ ನನಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. 3 ಲಕ್ಷ ಬೆಲೆ ಬಾಳೋ ಚೈನ್ 1 ಲಕ್ಷ ಕೊಡ್ತಾ ಇದ್ದಾನ? ಅವನೇ ಲೂಸಾ? ಕೋಲ್ಡ್ ರೇಟ್ ನೋಡಿದ್ರೆ ಏರೋಪ್ಲೇನ್ ಗಿಂತ ಮೇಲಕ್ಕೆ ಹೋಗ್ತಿದೆ. ಅವನೇನಕ್ಕೆ ಅಷ್ಟು ಕಮ್ಮಿ ಕೊಡ್ತಾನೆ? ಅವನ್ಗೆ ಅರ್ಜೆಂಟ್ ದುಡ್ಡು ಬೇಕಂತೆ ಕಣೆ, ಅದಕ್ಕೆ ನನಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಓ, ಹಿಂಗಾಕತ್ತೆ. ಅದನ್ನ ತಗೊಳ್ಳೋಣ ಅಂತ ಕಣೆ. ಅಷ್ಟ್ ದುಡ್ಡು ಇದ್ಯಾ ನಿನ್ ಹತ್ರ? ನನ್ನ ಹತ್ರ ದುಡ್ಡಿಲ್ಲ ಕಣೆ, ಬರೀ ಸಮಸ್ಯೆಗಳು ಮಾತ್ರ ಇರೋದು. ಅಷ್ಟೊಂದ್ ಸಮಸ್ಯೆ ಇದ್ರು ನಿಂಗೆ ಈ ಚೈನ್ ಬೇಕಾ ಇವಾಗ? ನನಗಲ್ಲ ಕಣೆ, ಅತ್ತೆಗೆ. ಓಹೋ, ನಿಮ್ ಅತ್ತೆಗ? ಅವರೇ ಕೇಳಿದ್ರಾ? ಕೇಳಿಲ್ಲ ಕಣೆ, ಆದ್ರೆ ಗೊತ್ತಲ್ಲ, ನಮ್ಮ ಅತ್ತೆಗೆ ಚಿನ್ನ ಬೆಳ್ಳಿ ರನ್ನ ಎಲ್ಲಾನು ಇಷ್ಟ. ರೋಹಿಣಿ, ಅದು ಎಲ್ಲಾ ಹೆಂಗಸ್ರಿಗೂ ಇಷ್ಟಾನೆ, ಅದ್ರಲ್ಲೇನಿದೆ? ನಮ್ಮ ಅತ್ತೆ ನನ್ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ ಕಣೆ. ಈ ಚೈನ್ ಏನಾದ್ರೂ ಅವ್ರಿಗೆ ಗಿಫ್ಟ್ ಕೊಟ್ರೆ ಅವ್ರು ಸ್ವಲ್ಪ ತಣ್ಣಗಾಗ್ತಾರೆ ಅಂತ ಅಷ್ಟೇ. ಸರಿನಮ್ಮ, ಆಯ್ತು. ಸಿಂಹನ ಸಿಂಹಾಸನದ ಮೇಲೆ ಕೂಡ್ಸಿದ್ರೆ ಅದ್ ಬೇಟೆ ಆಡೋದ್ ಬಿಡುತ್ತೆ ಅನ್ನೋ ಭ್ರಮೆ ನಿನಗೆ. ನೀನು ಅಡ್ಬಾಯ್ ಹಾಕ್ಬೇಡ ಕಣೆ ಎಲ್ಲದಕ್ಕೂ. ಸುಮ್ನೆ 1 ಲಕ್ಷ ಕೊಡು ನನ್ಗೆ. ಏನು? ನಾನಾ? 1 ಲಕ್ಷನಾ? ಅಷ್ಟು ದುಡ್ಡು ನನ್ನ ಹತ್ರ ಇರುತ್ತೇನೆ? ನನ್ನ ಹತ್ರನೂ ಇಲ್ಲ ಕಣೆ. ಈಗ ಸಡನ್ ಆಗಿ ಬೇಕು ಅಂದ್ರೆ ನಾನೆಲ್ಲಿ ನಾನು ತಂದು ಕೊಡ್ಲಿ? ಅದು ಅದೇನೋ ನೀನು ಮತ್ತೆ ಸಂತೋಷು ಮನೆ ತಗೊಳ್ಳೋದಕ್ಕಿಂತ ಹೋಗಿದ್ರಲ್ಲ, ಆಗ ನಿನ್ ಹತ್ರ ದುಡ್ಡಿರೋದನ್ನ ನಾನ್ ನೋಡಿದ್ದೆ. ಹೇಗೂ ನಿಮ್ ಮನೆ ತಗೊಂಡಿಲ್ವಲ್ಲೇ, 1 ಲಕ್ಷ ಕೊಡಕ್ ಹೇಳಿ ಸಂತೋಷ್ಗೆ. ನೀನು ಮದ್ವೆ ಮುಂಚೆ ನಾನು ಹೆಂಗೆ ಕೇಳಿ ಅವ್ರನ್ನ? ಪೂಜಾ, ನೀವು ಲವ್ ಮ್ಯಾರೇಜ್ ಆಗ್ತಿದ್ದೀರಾ, ಮದ್ವೆಗ್ ಮುಂಚೆ ನೀನ್ ಏನ್ ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳಲ್ಲ ಕಣೆ. ದಬಾಯಿಸಾದ್ರು ಕೇಳ್ ಕೊಡ್ಸು, ಅವ್ರು ಇಲ್ಲ ಅನ್ನಲ್ಲ. ಇದೊಂದೇ ಚೆನ್ನಾಗಿದ್ಯಲ್ಲ ದಬಾಯಿಸ್ ಕೊಡ್ಸೋದು. ಲೇ ನೀನ್ ಮನ್ಸ್ ಮಾಡಿದ್ರೆ ಆಗುತ್ತೆ ಕಣೆ. ಈ ಫ್ರೆಂಡ್ ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ಕೇಳ್ ನೋಡು. ಸರಿ ಆಯ್ತು, ಮಾತಾಡ್ ನೋಡ್ತೀನಿ. ಸರಿ ಕಣೆ, ಕಾಯ್ತಿರ್ತೀನಿ, ಬೇಗ ಹೇಳು. ಆಯ್ತು. ಕೇಳೋದಲ್ದೆ ಬೇಗ ಬೇರೆ ಕೇಳ್ಬೇಕಂತೆ. ಹೆಂಗಪ್ಪ ಕೇಳಿ ಇವ್ರನ್ನ? ಸಾಕೇನಮ್ಮ ನಿನ್ ಗಂಡ ಮಾಡಿರೋ ಗರಂದಾರಿ ಕೆಲ್ಸ? ಗೌಡಿ ಗಂಡ ಕರ್ಕೊಂಡೋಗಿ ಆ ಅರುಣ್ ಮನೆ ಮುಂದೆ ದಾಂಧಲೆ ಮಾಡಿದಾನೆ. ನೀನು ಬಿಡ್ಸು ಅಂತೀಯಾ, ಅವ್ನು ಹಿಡ್ಕೊ ಅಂತಾನೆ. ಏನಿದು? ಅದು ಯಾರೋ ರೌಡಿಗಳೆಲ್ಲ ಸರ್, ಅವರೆಲ್ಲ ಅವ್ರ ಜೊತೆ ಇರೋರು. ರೌಡಿಗಳೆಲ್ಲ ಇದನ್ನೇ ಹೇಳೋದು. ನಾವು ರೌಡಿಗಳೆಲ್ಲ ಸಬ್ಬೆಸ್ಟ್ರು ಅಂತ. ಸಬ್ಬೆಸ್ಟ್ರು ಮಾಡಿದ್ರೆ ಕೆಲ್ಸನ ಇದು? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಕಾರ್ ಹೋಯ್ತು, ಲೈಸೆನ್ಸ್ ಹೋಯ್ತು ಅಂತ ಬಂದಿದೆಯಲ್ಲ, ನಾಳೆ ನಿನ್ ಗಂಡನೂ ಹೋಯ್ತಾನೆ ಕಂಬಿ ಹಿಂದೆ. ನೋಡಕ್ ಸಿದ್ಧವಾಗಿರೋ. ಅಯ್ಯೋ ಪ್ಲೀಸ್ ಸರ್, ಅದೆಲ್ಲ ಏನು ಬೇಡ ಸರ್. ಸರ್ ಅವ್ರಿಗೆ ಏನೋ ಗೊತ್ತಾಗ್ದಿಲ್ಲ ಕೋಪದಲ್ಲಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಸರ್. ಪ್ರತಿ ಅಪಾಯನು ಕೋಪದಲ್ಲೇ ಕಣಮ್ಮ ಮಾಡೋದು. ನಾಳೆ ಕೋರ್ಟಲ್ಲಿ ನಿಂತ್ಕೊಂಡ್ಬಿಟ್ಟು ಕೋಪದಲ್ಲಿ ಮಾಡ್ಬಿಟ್ಟೆ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತಾರ ಅನ್ಕೊಂಡಿದ್ಯಾ? ಸ್ವಲ್ಪ ಸಮಾಧಾನವಾಗಿರ್ಬೇಕಿತ್ತು ಮೀನಾ. ಅಷ್ಟೆಲ್ಲ ಬುದ್ಧಿ ಹೇಳಿದೀವಿ, ಕೇಳಲ್ಲ ಅಂದ್ರೆ ಹೇಗೆ? ಮೇಡಮ್, ಅವ್ರಿಗೆ ಆ ಮನೆ ಅರುಣ್ ಸರ್ದು ಅಂತ ಗೊತ್ತಿರ್ಲಿಲ್ಲ. ಫ್ರೆಂಡ್ ಜೊತೆ ಸೇರೇನೋ ಕುಡ್ದು ಬಿಟ್ಟಿದ್ದಾರೆ. ಇದೆಲ್ಲ ಅವ್ರ ಫ್ರೆಂಡ್ಸ್ ಮಾಡಿರೋ ಅನಾಹುತ ಅಷ್ಟೇ ಮೇಡಮ್. ಏನೇ ಅದು ಕೇಸ್ ಬಿಡೋದಂತೂ ಗ್ಯಾರಂಟಿ ಕಣಮ್ಮ. ಮೊದ್ಲೇ ಗಂಟ್ಲಲ್ಲಿ ವಿಷ ಇಟ್ಕೊಂಡಿರತಾನ ಆಡ್ತಾನೆ ಅರುಣ. ಇನ್ನು ಸಿಕ್ಕಿರೋ ಅವಕಾಶ ಬಿಟ್ಬಿಡ್ತಾನ. 307 ಅಟೆಂಪ್ಟ್ ಮಾಡೋದ್ ಕೇಸ್ ಆಗ್ತಾನೆ. ಮುಲಾಜೆ ಇಲ್ಲ, ನಿನ್ ಗಂಡ ಗ್ಯಾರಂಟಿ ಅರೆಸ್ಟ್ ಆಗ್ತಾನೆ. ಪ್ಲೀಸ್ ಸರ್, ಅದೆಲ್ಲ ಆಗ್ಬಾರ್ದು ಸರ್. ಪ್ಲೀಸ್ ಸರ್, ದಯವಿಟ್ಟು ಸರ್ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಸರ್, ನನ್ ಗಂಡನ ಕಾಪಾಡಿ ಸರ್. ನಾನ್ ಕಾಪಾಡಕ್ ಆಗಲ್ಲಮ್ಮ, ನೀನೇ ಕಾಪಾಡ್ಕೊಬೇಕು. ಹೇಗೆ ಸರ್? ಈಗ ಇಲ್ಲಿ ಕೈ ಮುಗಿತಿದ್ಯಲ್ವಾ, ಆ ಕೆಲ್ಸನ ಅರುಣ್ ಮುಂದೆ ಮಾಡಮ್ಮ. ಸರ್ ಅವ್ರ ಹತ್ರನಾ? ಇದೊಂದೇ ದಾರಿ ಇವಾಗ ನಿನ್ಗೆ ಉಳ್ಕೊಂಡಿರೋದು. ಹೋಗಿ ಏನೋ ಗೊತ್ತಾಗ್ದೆ ಆಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳಮ್ಮ. ಅವ್ನ್ ಮನ್ಸ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಿನ್ ಗಂಡ ಉಳ್ಕೊಳ್ತಾನೆ, ಇಲ್ಲ ಬರ್ಬಾದ್ ಆಗ್ಬಿಡ್ತಾನೆ ಅಷ್ಟೇ. ಸರ್ ಅವ್ರು ನನ್ ಮಾತ್ ಕೇಳಲ್ಲ ಸರ್. ಹಾಗಾದ್ರೆ ಮುಗೀತು,
ಯಾರು ನಿನ್ ಗಂಡನ ಕಾಪಾಡಕ್ ಆಗಲ್ಲ. ಕೇಸ್ ಇಟ್ಕೊಂಡು ನಂಗೆ ಕಾಪಾಡಿ ಕಾಪಾಡಿ ಅಂತ ನನ್ನ ಬರ್ಬೇಡಮ್ಮ. ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ಸರ್ ನೀವೇ ಹೇಗೆ ಹೇಳ್ಬಿಟ್ರೆ ಹೇಗೆ ಸರ್? ಕಮಿಷನರ್ ನಂಗೆ ಕರ್ಸಿ ಎಷ್ಟು ಕಮಿಷನ್ ತಗೊಂಡಿದ್ಯಾ ಆ ಗುಂಡಾಗಳಿಗೆ ಸಹಾಯ ಮಾಡಕ್ಕೆ ಅಂತ ಕೇಳ್ತಾರೆ. ಉತ್ತರ ಕೊಡಕ್ಕಾಗುತ್ತೇನಮ್ಮ ನನ್ನಿಂದ? ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ. ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಕೊಡು ಮೊಬೈಲ್. ನೋಡು ಮೀನಾ, ಗಂಡ್ಸು ಯಾರ್ ಮಾತ್ ಕೇಳ್ತಾನೋ ಬಿಡ್ತಾನೋ, ಕಡೆ ಪಕ್ಷ ಹೆಂಡತಿ ಮಾತಾದ್ರೂ ಕೇಳ್ಬೇಕು. ನೀನು ಒಳ್ಳೆ ಮಾತಾಡಿ ನಿನ್ ಗಂಡನ ಒಳ್ಳೆ ದಾರಿ ನಡೆಯೋ ಹಾಗೆ ಮಾಡ್ಬೇಕಾಗಿತ್ತು. ಈಗ ಏನ್ ಮಾಡ್ತೀಯ ನೋಡು ಮೀನಾ. ಸರ್ ಒಂದ್ ನಿಮಿಷ ಸರ್. ಸರ್ ಟ್ರಾಫಿಕ್ ಪೊಲೀಸ್ ಅರುಣ್ ಸರ್ ಇದಾರಲ್ಲ, ಅವ್ರಿದಾರಾ? ಅರುಣ್ ಸರ್ ಇಷ್ಟೊತ್ತಲ್ಲಿ ಡ್ಯೂಟಿಗೆ ಇರ್ತಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರೆ ಬರ್ತಾರೆ. ರಾಮಕೃಷ್ಣ ಸರ್, ಸಾಹೇಬ್ರು ಹೇಳಿರೋ ರಿಪೋರ್ಟ್ ರೆಡಿ ಆಯ್ತಾ? ಬರೀತಾ ಇದ್ದೀನಪ್ಪ. ನೋಡಯ್ಯ, ಅವನ ಕೈ ತುಂಬಾ ನೋಯ್ತಾ ಇದೆ ಅಂತ ಅವನ ಕೆಲಸ ನಾನ್ ಮಾಡ್ತಾ ಇದ್ದೀನಿ. ಬ್ರೇಕ್ ಫೈಲ್ ಆಗಿರೋ ಗಾಡಿ ನೋಡ್ಕೊಂಬ ಅಂತ ಹೇಳಿ ಕೈ ಮುರಿಯೋದು ಮಾಡಿದ್ದಾರೆ ಅರುಣ್ ಅವರು. ಅಲ್ಲಿಗೂ ಆ ಡ್ರೈವರ್ ಹೇಳ್ತಾ ಇದ್ದಂತೆ, ನನ್ನ ಕಾರಲ್ಲಿ ಬ್ರೇಕ್ ಹಿಡಿತಾ ಇಲ್ಲ, ಅದಕ್ಕೆ ನಿಮಗೆ ಬೈಕಿಗೆ ಬಂದು ಡಿಕ್ಕಿ ಹೊಡಿತು ಅಂತ. ಅಲ್ಲಯ್ಯ, ಇನ್ ಸ್ವಲ್ಪ ದಿನದಲ್ಲಿ ನಾನು ರಿಟೈರ್ ಆಗ್ತಾ ಇದ್ದೀನಿ. ನನ್ಗಿದೆಲ್ಲ ಬೇಕಿತ್ತ ಹೇಳು? ಆದ್ರೆ ಒಂದು ಪೊಲೀಸ್ ಕೆಲಸದಲ್ಲಿ ಇರ್ಬೇಕು ಅಂದ್ರೆ ಒಂದು ದೊಡ್ಡ ಕೆಲಸದಲ್ಲೇ ಇರ್ಬೇಕು ನೋಡು. ಈಗೇನು ಮಾಡಕ್ ಆಗಲ್ಲ ಸರ್. ಅದೇನ್ ದ್ವೇಷನೋ ಏನೋ, ಆ ಡ್ರೈವರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅರುಣ್ ಸರ್ ತುದಿಗಾಲ ಎಂತ್ಕೊಂಡಿದ್ದಾರೆ. ಅದೂನು ಕ್ಯಾನ್ಸಲ್ ಆಗೋಯ್ತು. ಈಗ ಏನಂದ್ರೂ ಮಾಡಕ್ ಆಗಲ್ಲ. ಪಾಪ ಕಣಯ್ಯ ಡ್ರೈವರ್. ಏನಮ್ಮ, ಡಾಕ್ಟರ್ ಹತ್ರ ಹೋಗಿದೀಯಾ? ಮಗು ಪೊಸಿಷನ್ ಹೇಗಿದೆಯಂತೆ? 2 ದಿನದಿಂದ ನೋವು ಜಾಸ್ತಿ ಇದೆ ಅಂತ ಹೇಳ್ತಿದ್ದೆ, ಅದನ್ನ ಡಾಕ್ಟರ್ ಹತ್ರ ಹೇಳ್ದೆ ತಾನೆ? ಓ ಸರಿ ಸರಿ ಸರಿ. ಅಳಿಯಂದ್ರು ಫೋನ್ ಮಾಡಿದ್ರಾ? ಸರಿ ಅಮ್ಮ, ನೀನು ಚೆನ್ನಾಗಿ ರೆಸ್ಟ್ ಮಾಡು, ಆಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಏನಮ್ಮ? ಸರ್ ಇವಾಗ ತಾನೇ ನೀವು ಮಾತಾಡ್ತಿದ್ರಲ್ಲ ಸರ್, ಒಬ್ಬ ಡ್ರೈವರು ಆಕ್ಸಿಡೆಂಟ್ ಅಂತ ಎಲ್ಲ. ಆ ಡ್ರೈವರ್ ಹೆಸರು ಸೂರ್ಯ ಅಂತ ಸರ್. ಅವ್ರ ಹೆಂಡತಿ ಸರ್ ನಾನು. ಸರ್ ನನ್ ಗಂಡಂಗೂ ಆ ಟ್ರಾಫಿಕ್ ಪೊಲೀಸ್ ಅರುಣ್ ಅವ್ರಿಗೂ ಅವ್ರಿಬ್ರು ಸಿಕ್ತಾಗೆಲ್ಲ ಚಿಕ್ಕ ಪುಟ್ಟ ಗಲಾಟೆಗಳೆಲ್ಲ ಆಗಿ ಮನಸ್ತಾಪ ಇದೆ ಸರ್. ಅದೇ ಕೋಪಕ್ಕೆ ನಮ್ ಮನೆಯವ್ರ ಮೇಲೆ ಹಾಗೆ ಸಾಕ್ಸೋದಿಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್. ಏನಮ್ಮ ಹೇಳ್ತಾ ಇದೀಯಾ? ನೀನ್ ಹೇಳ್ತಾ ಇರೋದು ನನ್ಗೇನು ಅರ್ಥ ಆಗ್ತಿಲ್ಲ. ನಿಮ್ಗೆಲ್ಲ ಅರ್ಥ ಆಗ್ತಿದೆ ಸರ್. ನೀವೀಗ ಮಾತಾಡ್ತಿದ್ನೆಲ್ಲ ನಾನ್ ಕೇಳಿಸ್ಕೊಂಡೆ ಸರ್. ಸರ್ ನನ್ ಗಂಡ ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ ಸರ್. ನಿಜವಾಗ್ಲೂ ಆ ಕಾರ್ಗೆ ಬ್ರೇಕ್ ಫೇಲ್ ಆಗಿದೆ ಅನ್ನೋದು ನಿಮ್ಗೂ ಗೊತ್ತಲ್ವಾ ಸರ್? ಸರ್ ಕಾರ್ ಓಡಿಸ್ಕೊಂಡ್ ಬಂದ್ರಲ್ಲ ಸರ್, ಇವ್ರಿಗೂ ಗೊತ್ತು ಸರ್. ಆ ಅರುಣ್ ಅವರು ಬೇಕು ಅಂತಾನೆ ನನ್ ಗಂಡ ಅವ್ರ ಬೈಕ್ ಮೇಲೆ ಕಾರ್ ಹತ್ತಿದ್ದಾನೆ ಅಂತ ಹೇಳಿ ನನ್ ಗಂಡನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ ಸರ್. ಸರ್ ದಯವಿಟ್ಟು ಸರ್ ಇನ್ಸ್ಪೆಕ್ಟರ್ ಸರ್ ಹತ್ರ ಸತ್ಯ ಹೇಳಿ ಸರ್. ಆಗ್ಲೇ ಅವರು ನನ್ ಗಂಡನ್ ಕಾರ್ ಜೊತೆಗೆ ಮನೆಯವ್ರ ಲೈಸೆನ್ಸ್ ಕೊಡೋದು. ಏನಮ್ಮ ನೀನು? ನಾವು ಮಾತಾಡಿದ್ರಿಂದ ನೀನ್ ಏನನ್ನ ತಪ್ಪಾಗಿ ತಿಳ್ಕೊತಿದೀಯಲ್ಲ. ಹೋಗಮ್ಮ ನೀನು. ದಯವಿಟ್ಟು ಸರ್ ಹಾಗೆಲ್ಲ ಹೇಳ್ಬೇಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್. ಸರ್ ಈಗ ನೀವು ನಿಮ್ ಮಗಳ ಹತ್ರ ತಾನೇ ಮಾತಾಡಿದ್ದು? ಅದು ನಿನಗೆ ಹೇಗಮ್ಮ ಗೊತ್ತಾಯ್ತು? ನೀವ್ ಮಾತಾಡಿದ ರೀತಿಲೇ ನನ್ಗೆಲ್ಲ ಅರ್ಥ ಮಾಡ್ಕೊಂಡೆ ಸರ್. ಸರ್ ನನ್ನನ್ನು ನಿಮ್ ಮಗಳು ಅಂತ ಅನ್ಕೊಳ್ಳಿ ಸರ್. ಅದಕ್ಕೆ ಹೇಳಿ ಸಹಾಯ ಮಾಡಿ ಸರ್. ನೀನು ಏನು ತಪ್ಪಾಗಿ ತಿಳ್ಕೊಂಡಿದೀಯ ಕಣಮ್ಮ. ನಾನ್ ಹೇಳ್ತಿರೋ ತಪ್ಪಲ್ಲ ಸರ್, ನೀವುಗಳು ಮಾಡ್ತಿರೋ ತಪ್ಪು ಸರ್. ಸತ್ಯ ಹೇಳಿ ಸರ್, ಇವ್ರ ಕೈಗೆ ಹೇಗೆ ಏಟಾಯ್ತು? ಅವನು ಗಾಡಿಯಿಂದ ಬಿದ್ಬಿಟ್ಲಂತಮ್ಮ. ಸುಳ್ಳು ಹೇಳ್ಬೇಡಿ ಸರ್. ನಮ್ಮ ಮನೆಯವ್ರು ತಪ್ಪು ಮಾಡಿಲ್ಲ ಅಂತ ನೀವು ಒಬ್ಬರೇ ಸರ್ ಹೇಳಕ್ಕಾಗೋದು? ಸರ್ ನಿಜವಾಗ್ಲೂ ಸರ್ ಅವ್ರು ಯಾವ ತಪ್ಪು ಮಾಡಿಲ್ಲ. ನಮ್ಮ ಜೀವನ ಅವ್ರ ಕಾರ್ ಓಡಿಸೋದ್ರ ಮೇಲೆ ಸರ್ ಆಧಾರ ಆಗಿರೋದು. ಪ್ಲೀಸ್ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಅವ್ರು ಅಷ್ಟೊಂದು ಹೇಳ್ತಾ ಇದ್ರು ನಿನ್ಗೆ ಗೊತ್ತಾಗ್ತಿಲ್ವಾ? ಸುಮ್ನೆ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡ್ತಾ ಇದೀಯಾ? ಇನ್ಸ್ಪೆಕ್ಟರ್ ಬಂದ್ಮೇಲೆ ಮಾತಾಡ್ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಸರಿ ಈಗ ಹೋಗು. ಹೋಗಮ್ಮ. ಇನ್ನು ಎಷ್ಟು ದೂರ ಹೋಗ್ಬೇಕಮ್ಮ? ಇನ್ನೊಂದ್ ಸ್ವಲ್ಪ ದೂರ ಹೋಗ್ಬೇಕಮ್ಮ. ನನ್ ಕೈಲಿ ಆಗ್ತಿಲ್ಲಮ್ಮ. ಇನ್ನೊಂದ್ 4 ಹೆಜ್ಜೆ ಹಾಕಮ್ಮ, ಬಸ್ ಸ್ಟ್ಯಾಂಡ್ ಬಂದೇ ಬಿಡುತ್ತೆ. ಬಾರಕ್ಕೆ ಆಗ್ತಿದೆಯಮ್ಮ. ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಅಂಗಡಿ ಇದ್ರೆ ನೋಡ್ತೀನಿ. ಅಮ್ಮ ತಗೊಳ್ಳಿ ಅಮ್ಮ, ನೀರ್ ಕೂರ್ಸಿ. ಅಮ್ಮ ಇಲ್ಲಿ ಹತ್ರದಲ್ಲಿ ನಿಮ್ಗೆ ಯಾವ ಅಂಗಡಿನೂ ಸಿಗಲ್ಲ, ಅದಕ್ಕೆ ನೀರ್ ತಂದೆ. ಪರವಾಗಿಲ್ಲ ಅಮ್ಮ, ನೀವೇ ಇಟ್ಕೊಳ್ಳಿ. ಯಾವ ಕಡೆ ಹೊರಟಿದ್ರಿ? ತುಂಬಾ ಹೊಟ್ಟೆ ನೋವು ಅಂತ ಇದ್ದಮ್ಮ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ಹೌದಾ? ಆಟೋ ವಿನಕ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀವು? ನಾನ್ ಚೆನ್ನಾಗಿದ್ದೀನಿ. ಅಣ್ಣ ಇವ್ರಿಗೆ ದಿನಗಳು ತುಂಬಿದೆ ಅನ್ಸುತ್ತೆ,
ಹಾಸ್ಪಿಟಲ್ಗೆ ಹೋಗ್ಬೇಕಂತೆ, ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ತೀರಾ? ಹೂನಕ್ಕ ಬನ್ನಿ ಅಮ್ಮ. ಹಾ. ಅಯ್ಯೋ ಬೇಡಮ್ಮ, ಆಟೋ ಕೊಡೋಕ್ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅಮ್ಮ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನೀವು ಹೊರಡಿ. ಬನ್ನಿಮ್ಮ ತಗೊಳ್ಳಿ ಅಣ್ಣ. ಬೇಡ ಅಕ್ಕ, ನಾನು ಕರ್ಕೊಂಡು ಹೋಗ್ತೀನಿ. ಅಣ್ಣ ನನ್ನಿಂದ ನಿಮ್ ಕೆಲ್ಸಕ್ಕೆ ಯಾಕೆ ತೊಂದ್ರೆ? ಅಕ್ಕ ನೀವು ಮಾತ್ರ ಸಹಾಯ ಮಾಡಿದ್ರೆ ಸಾಕ, ನಾವು ಸ್ವಲ್ಪ ಪುಣ್ಯ ತಗೋಣ ಬಿಡಿ. ಪರವಾಗಿಲ್ಲ ತಗೊಳ್ಳಿ ಅಣ್ಣ. ಅಮ್ಮ ಹುಷಾರಾಗಿ ಹೋಗಿ ಬನ್ನಿ. ಅಣ್ಣ ನಿಧಾನ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಿನ್ಗಿರೋ ಒಳ್ಳೆ ಮನ್ಸಿಗೆ ಆ ದೇವ್ರು 100 ಕಾಲ ಚೆನ್ನಾಗಿಟ್ಟಿರ್ಲಮ್ಮ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿನ್ ಗಂಡನ್ಗೆ ಕೆಟ್ಟದಾಗೋದಿದೆ. ನಿನ್ ಒಳ್ಳೆತನನೇ ಅವನ್ನ ಇಷ್ಟು ದಿವಸ ಕಾಪಾಡಿದೆ. ಇನ್ ಮುಂದೆ ನಿನ್ ಬುದ್ಧಿವಂತಿಕೆ ಧೈರ್ಯನೇ ಅವನಿಗೆ ಶ್ರೀರಕ್ಷೆ ಆಗ್ಬೇಕು. ರೀ ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಅದನ್ನ ನಾನ್ ನಿನಗೆ ಕೇಳ್ಬೇಕು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅದು ಲೈಸೆನ್ಸ್ ಬಗ್ಗೆ ಕೇಳೋಣ ಅಂತ ಬಂದೆ. ಅದೇನು ಅನಾರ್ಕಲಿ ಚಂಪಾಕಲಿ ಅಂತ ಅನ್ಕೊಂಡಿದ್ಯಾ ದುಡ್ಡು ಕೊಟ್ಟು ತಗೊಂಡೋಗೋದಕ್ಕೆ? ನೀನ್ ಹಿಂಗೆಲ್ಲ ಇಲ್ಲಿ ಬರಬಾರ್ದು ಕಣೆ, ಹೋಗಿ ನಡಿಯ ಮನೆಗೆ ಹೋಗಿ. ನೀವ್ ಯಾಕೆ ಬಂದ್ರಿ? ನಾನೇನ್ ಬರ್ಲಿಲ್ಲ ಕಣೆ, ಸಾಹೇಬ್ರು ಕರೀತಾರೆ ಬಾಪ ಅಂತ ನಾವು ಕರ್ಕೊಂಬಂದ್ರು. ಸರಿ ಬನ್ನಿ, ಅದೇನು ಅಂತ ಕೇಳೋಣ. ಸರ್ 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 ಏನೋ ನಿಂದು ರೋದ್ನೆಗಳು ದೇ, ದಿನೇ ದಿನೇ ನಿಂದು ಪೊಗರು ಜಾಸ್ತಿ ಆಗ್ತಾ ಇದ್ಯಾ? ಯಾಕೆ ಸರ್, ನಾನೇನ್ ಸರ್ ಮಾಡ್ದೆ? ನೀನೇನ್ ಮಾಡಿದೀಯಾ ನೋಡಿಲಿ. ಏನು ಪರ್ಸನಲ್ ಆಗಿ ತಗೋತಿದ್ಯಾ ನನ್ನ? ಮೊಂದು ಹೇಳ್ತಾ ಇದೀನಿ ಕೇಳಿಸ್ಕೊ, ನಾವೇನ್ ಕಮ್ಮಿ ಅಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.